ರೈಡರ್ಸಿಗಂತೂ ಬೆಸ್ಟ್ ಪ್ಲೇಸ್ ಆಫ್ ರೋಡಿಂಗಿಗೆ, ಯಾಕಂದರೆ ಗಾಡಿ ಗುಡ್ಡದ ಮೇಲೆ ಹೋಗುತ್ತೆ. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ಇರೋ ಪ್ಲೇಸ್ ಯಾವುದಂದರೆ ಬರ್ದಿ ಬೆಟ್ಟ. ಇದು ನೆಲಮಂಗಲ ತಾಲೂಕಲ್ಲಿದೆ. ಸೊ ಏನಂದರೆ ನಾನೀಗ ಮಂಡೇ ಬಂದೀನಿ. ಸೊ ಯಾರ್ಯಾರು ಜನ ಇಲ್ಲ, ಇದು ಬೆಸ್ಟ್ ಪ್ಲೇಸ್ ಫಾರ್ ಪಿಕ್ನಿಕ್ಕು ಮತ್ತು ಬೈಕ್ ರೈಡು. ಸೊ ಅಲ್ಲಿ ಕಾಣ್ತಿದ್ದಲ್ಲ ನಿಮಗೆ, ಮೇಲ್ಗಡೆ ಟೆಂಪಲ್ ಇದೆ. ಸೊ ಅಲ್ಲಿ ಮಟ್ಟ ಬೈಕ್ ಹೋಗುತ್ತೆ. ಸೊ ಇಲ್ಲೇ ನಿಂತ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ. ಸೊ ಅಲ್ಲಿ ಮೇಲೆ ಹೋಗಿ ಯಾವ ಟೆಂಪಲ್ ಇದೆ ಅಂತ ಹೇಳ್ತೀನಿ, ಮತ್ತು ಇದು ಎಲ್ಲ ಎಕ್ಸ್ಪ್ಲೋರ್ ಮಾಡಿ ಹೇಳ್ತೀನಿ. ಸೊ ಇದೇನೆಂದರೆ ಬ್ರೇಕ್ಫಾಸ್ಟ್ ರೈಡ್ ಅಂತ ಇದು. ಸೊ ಮಾರ್ನಿಂಗು 5:30 ಬಿಟ್ಟಿದ್ದೆ, ಈಗ 6:30, 1 ಅವರ್ ಬೇಕಿತ್ತು. ಸೊ 6:30 ರೀಚ್ ಆದೆ. ಇದು ಬೆಂಗಳೂರು ಅಂತ ಅನ್ಸೋದೇ ಇಲ್ಲ, ಯಾಕಂದರೆ ಫುಲ್ ಒಂಥರ ಹಳ್ಳಿ ಪ್ರದೇಶ ಇದು. ಮುಂದ್ಗಡೆ ಇನ್ನೊಂದು 6-7 ಕಿಲೋಮೀಟರ್ಸ್ ಮುಂದೆ ಅಲ್ಲಿ ಹೈವೇ ಐತಿ, ತುಮಕೂರು ಹೈವೇ ಐತಿ. ಸೊ ತುಮಕೂರು ಹೈವೇಯಿಂದ ಈ ಕಡೆ ಬಂದರೆ ಒಂದು 3-4 ಕಿಲೋಮೀಟರ್ಸ್ ಫುಲ್ಲು ಚೇಂಜು ಹಳ್ಳಿ. ಮೋಸ್ಟ್ಲಿ ಪ್ಲೇಸ್ ರೀಚ್ ಆದೆ ಅನಿಸುತ್ತೆ. ಆ ಗುಡ್ಡ ಕಾಣ್ತಿದ್ದಲ್ಲ ಅದೇ ಇರಬೇಕು. ನಾನು ಸನ್ರೈಸ್ ಆದಮೇಲೆ ಬಂದೀನಿ, ಅದಕ್ಕಿಂತ ಮುಂಚೆ ಬರಬೇಕಿತ್ತು, ಬಟ್ ಟೈಮ್ ಆಯಿತು. ಸೊ ಬಟ್ ನೋಡಿ ಜನ ಯಾರು ಕಾಣ್ತೇನಲ್ಲ ಇಲ್ಲಿ. ಈಗ ನಾನಿಲ್ಲಿ ಬರೋಕ್ಕೆ ಮೇನ್ ರೀಸನ್ ಏನಂದರೆ ಗುಡ್ಡ ಹತ್ಬೇಕಂತ. ಸೊ ಈಗ ಫೈನಲ್ ಹತ್ತಾ ಇದ್ದೀನಿ. ಫುಲ್ ನನಗೂ ಫುಲ್ ಖುಷಿ, ಗಾಡಿಗೂ ಫುಲ್ ಖುಷಿ. ಹಂಗೆ ಹತ್ತಕ್ಕಂತ ಯಪ್ಪ ಫುಲ್ ಮಜಾ. ಅಯ್ಯೋ, ಮೇಲ್ಗಡೆ ಕಾಣ್ತಿದ್ದಾರೆ ಅಲ್ಲಿ, ಅದೇ ಟೆಂಪಲ್ಗೆ ಹೋಗೋಕ್ಕಿಂತ ಮುಂಚೆ ಫಸ್ಟು ಏನು ಮಾಡೋದಂದರೆ ಗಾಡಿನ ಒಂದು 3 ರೌಂಡ್ ಓಡಿಸೋಣ, ಪರ್ಫಾರ್ಮೆನ್ಸ್ ಟೆಸ್ಟ್ ಮಾಡೋಣ. ಸೊ ಗಾಡಿಗೆ ಫುಲ್ ಖುಷಿ ಆಗ್ತಿದೆ, ಅದಕ್ಕೋಸ್ಕರ. ಈ ಬೆಟ್ಟ ಸ್ಪೆಷಲ್ ಏನು ಗೊತ್ತಾ, ಇಲ್ಲಿ ಎಲ್ಲ ಬೆಟ್ಟದಲ್ಲಿ ಹೋಗ್ತಿರಲ್ಲ ನೀವು, ಗಾಡಿ ಅಥವಾ ನಿಮ್ಮ ವೆಹಿಕಲ್ ಕೆಳಗಡೆ ನಿಲ್ಲಿಸಿ ಗುಡ್ಡ ಮೇಲೆ ಹತ್ತಿ ಹೋಗಿ ನೋಡ್ಕೊಂಬರ್ತೀರ. ಬಟ್ ಇಲ್ಲಿ ಹಂಗಲ್ಲ, ಫುಲ್ ನಿಮ್ಮ ವೆಹಿಕಲ್ನ ಮೇಲೆ ಹತ್ಕೊಂಡು ಗಾಡಿ ಇಳಿದಿಲ್ಲಂಗೆ ಸುಮ್ಮನೆ ಗುಡ್ಡ ನೋಡ್ಕೊಂಬರ್ಬೋದು. ಟೆಂಪಲಿಗೆ ಹೋಗೋರು ಇಳಿದು ಹೋಗಲೇಬೇಕು. ಬಟ್ ನೀವು ನಿಮ್ಮ ಮನೆ ಅಥವಾ PGಯಿಂದ ಹಿಂಗೆ ಗಾಡಿನ ಅಲ್ಲಿಂದ ಬಿಟ್ಟರೆ, ಸೊ ಮತ್ತೆ ವಾಪಸ್ ಬರೋ ಮಟ್ಟನೂ ಗಾಡಿ ಒಳಗಡೆ ಎಲ್ಲ ಸುತ್ತಾಡ್ಕೊಂಬರ್ಬೋದು. ಗಾಡಿಯಿಂದ ಇಳಿಯೋದು ಬೇಕಾಗಿಲ್ಲ, ಅಷ್ಟು ಚೆನ್ನಾಗಿ ಹಂಗಿದೆ ಇದು. ಇಲ್ಲೊಂದೇನೋ ದಾರಿ ಕಾಣ್ತಿದೆ, ಇಲ್ಲಿ ಹೋಗ್ಬರ್ಬೋದು ಅನಿಸುತ್ತೆ. ಲೆಟ್ಸ್ ಗೋ. ಮತ್ತು ಇನ್ನೊಂದೇನು ಗೊತ್ತಾ, ನೀವು ಮಾರ್ನಿಂಗ್ 5 o'clock ಇಲ್ಲಿದ್ದರೆ ಫಾಗ್ ನೋಡ್ಬೋದು, ಮತ್ತು ಸನ್ರೈಸು ನೋಡ್ಬೋದು. ಸೊ ಬೇಗ ಬಂದರೆ ಚೆನ್ನಾಗಿ. ಆ್ಯಕ್ಚುಲಿ ನೀವು ಬೈಕ್ ಒಂದೇ ಅಲ್ಲ, ಕಾರ್ನೂ ಹತ್ಸ್ಬೋದು, ಬೇರೆ ಯಾವ ವೆಹಿಕಲ್ಸ್ ಬೇಕಾದ್ರೂ ಹತ್ಸ್ಬೋದು. ಬಟ್ ಹತ್ಸೋರು ಇರಬೇಕಷ್ಟೇ. ಕಾರ್ನು ಹಿಂಗೆ ಆರಾಮಾಗಿ ಹೊಡೆದ್ರೆ ಅದೂ ಫುಲ್ ಮಜಾ. ಇಲ್ಲಿ ಗಾಡಿ ಹೋಗಲ್ಲ ಅನ್ಸುತ್ತೆ, ಸ್ವಲ್ಪ ಆ ಕಡೆಯಿಂದ ಬರಬೇಕು. ಹೋಗುತ್ತೆ ಬಟ್ ಸುಮ್ಮನೆ ಬೇಡ, ಆರಾಮಾಗಿ ಹೋಗೋಣ. ಯಾಕೆ ಹಂಗೆ ಹೋಗೋದಂತ ನಾನು. ಈ ಗುಡ್ಡ ಏನು ಎಷ್ಟು ದೊಡ್ಡದೇ ಇದ್ದಲ್ಲ, ಈ ಗುಡ್ಡನೇ 1 ಕಿಲೋಮೀಟ್ರ್ ಇದ್ದಂಗೆ ಐತೆ ಮೇಲ್ಗಡೆ. ಯಾಕಂದರೆ ಫುಲ್ಲು ಅಲ್ಲಿಂದ ಇಲ್ಲಿ ಮಟ್ಟ ಎಷ್ಟು ದೂರ, ಒಂದು ಅರ್ಧ ಕಿಲೋಮೀಟ್ರ್ ಇದ್ದಂಗೆ ಕಾಣಿಸುತ್ತೆ. ಅವಲ್ಲಿಂದ ಸುಮ್ಮನೆ ಹೋಗ್ತಾನೆ ಇದ್ದೀನಿ, ಗುಡ್ಡ ಬರ್ತಾನೆ ಐತಿ. ನಾ ಇದು ನೆಲದ ಮೇಲೆ ಹೋಗ್ತಿಲ್ಲ, ಗುಡ್ಡದ ಮೇಲ್ಗಡೆ ಇದು ನಾ ಆ್ಯಕ್ಚುಲಿ ಇರೋದು, ಫುಲ್ ಮೇಲಿರೋದು. ಗುಡ್ಡದ ಮೇಲ್ಗಡೆ ಹಿಂಗಿದೆ ನೋಡಿ. ಗಾಡಿ ಹೊಡೆದೊಡ್ದು ಸಾಕತ್ತೆ. ಈಗ ಸ್ವಲ್ಪ ಫೋಟೋ ಸೆಷನ್ ಮಾಡ್ತಿದ್ದೆ ನೋಡಿ. ಅಲ್ಲಿ ಸನ್ರೈಸು, ಇಲ್ಲಿ ಫೋಟೋ ಸೆಷನ್ ಆಯಿತು. ಈಗ ಮತ್ತೊಂದು 2 ರೌಂಡ್ ಹಾಕ್ಕೊಂಡು ಹೋಗ್ತಾ ಇರೋದು ಅಷ್ಟು. ಲೆಟ್ಸ್ ಗೋ. ಫೈನಲಿ ಮೇಲ್ಗಡೆ ಬಂದಾಯ್ತು. ಈಗ ಒಳ್ಳೆ ಆಫ್ ರೋಡಿಂಗ್ ಮಾಡೋದು. ಈ ಗುಡ್ಡದ ಮೇಲೆ ಬೈಕ್ ಹೊಡಿತಾ ಇದ್ರೆ ಮಜಾ. ಸೊ ಬಟ್ ಏನಂದರೆ ಇದು ರಾಮಲಿಂಗೇಶ್ವರ ಸನ್ನಿಧಿ ಈ ದೇವಸ್ಥಾನ ಅಂತ ಹೇಳ್ದಲ್ಲ. ಸೊ ಬಟ್ ಲಾಕ್ ಆಗಿದೆ ನೋಡಿ. ಸೊ ಒಳಗೆ ಹೋಗಕ್ಕೆ ಆಗ್ತಿಲ್ಲ, ಲಾಕ್ ಆಗಿಬಿಟ್ಟಿದೆ. ಬಟ್ ಸುತ್ತ ಸೀನರಿ ಮಾತ್ರ ಸಖತ್ತಾಗಿದೆ. ಸೊ ಅಲ್ಲಿ ಮುಂದ್ಗಡೆ ಹೈವೇ ಕಾಣ್ತೈತಿ, ಏನೋ PB ರೋಡ್, ಪುಣೆ ಬೆಂಗಳೂರು ರೋಡು. ಸೊ ಹಿಂದ್ಗಡೆ ರೈಲ್ವೆ
ರೈಲ್ವೆ ಟ್ರ್ಯಾಕ್ ಇದೆ ಅಲ್ಲಿ ಹಿಂದ್ಗಡೆ. ಸೊ ಇಲ್ಲೇನೋ ಇದೆ, ಬೈರನಾಯಕನಹಳ್ಳಿ ಶ್ರೀರಾಮಲಿಂಗೇಶ್ವರ ಸನ್ನಿಧಿ. ಸುಳಿ ಇದೆ, ಎಚ್ಚರಿಕೆ ಅಂದರೆ ಅರ್ಥ ಏನಿದು? ಸುಳಿ ಇಲ್ಲೇ ಐತೆ. ಮೋಸ್ಟ್ಲಿ ಇದು ಫುಲ್ ಬಾವಿ ಇರಬೇಕು ಮೋಸ್ಟ್ಲಿ, ಅದಕ್ಕೆ ಎಲ್ಲ ಹಾಕ್ಬಿಟ್ಟಾರೆ, ಫೆನ್ಸ್ ಹಾಕ್ಬಿಟ್ಟಾರೆ. ಸೊ ಇಷ್ಟೇ, ಈ ಬ್ರೇಕ್ಫಾಸ್ಟ್ ರೈಡ್ ಇದೆ. ಬಟ್ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಡೈರೆಕ್ಟ್ ಇಲ್ಲಿಗೆ ಬಂದೀನಿ. ಈಗ ನೀವು ಒನ್ ಟೈಮ್ ಬನ್ನಿ, ಯಾಕಂದರೆ ಚೆನ್ನಾಗಿದೆ ರೈಡ್ ಮಾಡೋಕ್ಕೆ. ಒಳ್ಳೆ ಬ್ರೇಕ್ಫಾಸ್ಟ್ ರೈಡ್ ಚೆನ್ನಾಗಿದೆ ಆ್ಯಕ್ಚುಲಿ. 55 ಕಿಲೋಮೀಟರ್ಸ್ ಆಗುತ್ತೆ. ಸೊ ಹಂಗಾಗಿ ನೋಡಿ, ಇವತ್ತು ಮಂಡೇ ಅಲ್ಲ, ಒಬ್ಬೊಬ್ಬರು ಇಲ್ಲ ಅಂದ್ಕೊಳ್ರಿ. ಮಾರ್ನಿಂಗು 6 o'clock ಬಂದಿದ್ರು ಪಿಕ್ನಿಕ್ಕು. ಅದೇ ಇದೇ ಊರವರು ಬನ್ನಿ ಊಟ ಮಾಡ್ಕೊಂಡು ಹೋದರು. ಸೊ ಅದಾದ್ಮೇಲೆ ಮತ್ತೆ ಯಾರೂ ಬಂದಿಲ್ಲ. ಸೊ ವೀಕೆಂಡ್ಸಿಗೆ ಮಾತ್ರ, ಸ್ಯಾಟರ್ಡೇ ಸಂಡೇ ಮಾತ್ರ ಹೆವಿ ಜನ ಇರ್ತಾರೆ. ಸೊ ಅವಾಗ ಚೆನ್ನಾಗಿಲ್ಲ. ಅದಕ್ಕೆ ನಾನೇನು ಮಾಡಿದೆ, ಮಂಡೇ ಬಂದುಬಿಟ್ಟೆ. ಮಂಡೇ ಒಬ್ಬರು ಇಲ್ಲ, ಹಾಗಾಗಿ ಒಳ್ಳೆ ಪೀಸ್ ಇದೆ. ಸೊ ನಾನು ಬೈಕಲ್ಲಿ ಪಾರ್ಕ್ ಮಾಡಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತೈತೆಲ್ಲ. ಬೈಕ್ ಪಾರ್ಕ್ ಮಾಡಿದ್ದೀನಿ, ಒಳ್ಳೆ ಆಫ್ ರೋಡಿಂಗ್ ಹೆಂಗಿದೆ, ಸುತ್ತ ಹೆಂಗಿದೆ ನೋಡಿ. ನಾನು ಅವೆಲ್ಲ ಹೇಳಿದೆಲ್ಲ ಪಿಕ್ನಿಕ್ ಬರ್ತಾರೆ ಅಂತ. ಸೊ ಇಲ್ಲೇ ನೋಡಿ, ಈ ಮರದ ಕೆಳಗಡೆ ಕೂತ್ಕೊಂಡು ಏನಾರು ತಂದರೆ ಸ್ನ್ಯಾಕ್ಸ್ ತಿನ್ಕೊಂಡು ಮೇಲ್ಗಡೆ ದೇವಸ್ಥಾನಕ್ಕೆ ಗುಡ್ಡ ಮೇಲೆ ಹತ್ಕೊಂಡು ಹೋಗ್ಬಂದು ಸೊ ಹೋಗ್ತಾರೆ. ನೀವು ಟೈಮ್ ಇದ್ದರೆ ಬರ್ರಿ, ಚೆನ್ನಾಗಿದೆ ಒಂಥರ. ಮಾರ್ನಿಂಗ್ ಬರಬೇಕು, ಮಧ್ಯಾಹ್ನ ಆದರೆ ಫುಲ್ ಬಿಸಿಲು. ನಾವು ಹೋಗ್ತಿದ್ದೀನಲ್ಲ, ಈ ರೋಡು, ಈ ಬೆಟ್ಟ ಪಕ್ಕಕ್ಕೆ ಒಂದು ರೋಡ್ ಇತ್ತು. ಈ ರೋಡ್ ಎಲ್ಲಿಗೆ ಹೋಗುತ್ತೆ ಅಂದರೆ, ಕೆಳಗಡೆ ಮನೆಗಳದಾವು ಮತ್ತು ಅವ್ರ ಹೊಲಗಳೇ ಇತ್ತು, ಅಲ್ಲಿಗೆ ಹೋಗುತ್ತೆ. ಸೊ ಸುಮ್ಮನೆ ಹಿಂಗೆ ಹೋಗ್ಬಂದೆ ಏನೇನಿದೆ ಅಂತೆಲ್ಲ ನೋಡ್ಕೊಂಬರೋಕ್ಕೆ. ಓಕೆ ಗೈಸ್, ಈಗ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವಾಗ ಒಳ್ಳೆ ಬ್ರೇಕ್ಫಾಸ್ಟ್ ಆಯಿತು. ಸೊ ಮತ್ತೆ ಈಗ ಬೆಂಗಳೂರಾಗೆ ಇರೋದು. ಸೊ ಈಗ ಪಿ ಜಿಗೆ ಹೋಗ್ತಾ ಇರೋದೆ. ಸೊ ಮುಂದಿನ ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್.